ಫ್ಲಾಟ್ ಪರ್ಚೇಸ್ ಮಾಡ್ತಿದ್ದೀರಾ, ಒಂದು ಸಿಂಪಲ್ ಕ್ವಶನ್, ಬಿಲ್ಡರ್ ಹತ್ರ GST ಪೇ ಮಾಡಬೇಕಾ ಅಥವಾ ಬೇಡ? ಆನ್ಸರ್ ಡಿಪೆಂಡ್ಸ್ ಆನ್ ದಿ ಒನ್ ಥಿಂಗ್, ಕಂಪ್ಲೀಷನ್ ಸರ್ಟಿಫಿಕೇಟ್. ಸಿಂಪಲ್ ಎಕ್ಸಾಂಪಲ್ ತಗೊಳ್ಳೋಣ. ನೀವು ಬಿಲ್ಡರ್ ಇಂದ ಅಂಡರ್ ಕನ್ಸ್ಟ್ರಕ್ಷನ್ ಫ್ಲಾಟ್ ನ ಪರ್ಚೇಸ್ ಮಾಡ್ತಿದ್ದೀರಾ, ಕಂಪ್ಲೀಷನ್ ಸರ್ಟಿಫಿಕೇಟ್ CC ಅಥವಾ ಆಕ್ಯುಪೆನ್ಸಿ ಸರ್ಟಿಫಿಕೇಟ್ OC ಇಶ್ಯೂ ಆಗಿಲ್ಲ ಅಂದ್ರೆ GST ಅಪ್ಲೈ ಆಗುತ್ತೆ. ಜನರಲಿ ಅಫೋರ್ಡಬಲ್ ರೆಸಿಡೆನ್ಷಿಯಲ್ ಅಪಾರ್ಟ್ಮೆಂಟ್ ಗೆ 1% GST, ಅದರ್ ರೆಸಿಡೆನ್ಷಿಯಲ್ ಅಪಾರ್ಟ್ಮೆಂಟ್ ಗೆ 5% GST, ಅದು ಎರಡಕ್ಕೂ ವಿತೌಟ್ ITC. ಒಂದು ಕಾಮನ್ ಮಿಸ್ಕನ್ಸೆಪ್ಷನ್ ಇದೆ, 1/3 ಲ್ಯಾಂಡ್ ಅಮೆಂಡ್ಮೆಂಟ್ ಅಂತ. ಇವಾಗ ಮೆಜಾರಿಟಿ ರೆಸಿಡೆನ್ಷಿಯಲ್ ಪ್ರಾಜೆಕ್ಟ್ಸ್ ಗೆ 1% ಅಥವಾ 5% GST ಎಫೆಕ್ಟಿವ್ ರೇಟ್ ಡೈರೆಕ್ಟ್ ಅಪ್ಲೈ ಆಗುತ್ತೆ. ಸಪರೇಟ್ 1/3 ಲ್ಯಾಂಡ್ ಡಿಡಕ್ಷನ್ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ಇಲ್ಲ. ಬಟ್ ಬಿಲ್ಡರ್ ಹತ್ರ ಆಲ್ರೆಡಿ ಕಂಪ್ಲೀಷನ್ ಸರ್ಟಿಫಿಕೇಟ್ ಇಲ್ಲ, ಆಕ್ಯುಪೆನ್ಸಿ ಸರ್ಟಿಫಿಕೇಟ್ ಪಡೆದಿದ್ರೆ ಅಥವಾ ಎಂಟೈರ್ ಕನ್ಸಿಡರೇಷನ್ CC OC ಇಶ್ಯೂ ಆದ್ಮೇಲೆ ರಿಸೀವ್ ಆಗಿದ್ರೆ GST ಇಲ್ಲ. ಆಗ ಟ್ರಾನ್ಸಾಕ್ಷನ್ ಸೇಲ್ ಆಫ್ ಇಮೂವಬಲ್ ಪ್ರಾಪರ್ಟಿ ಆಗುತ್ತೆ, GST ಅಪ್ಲಿಕೇಬಲ್ ಆಗಲ್ಲ. ಓನ್ಲಿ ಸ್ಟ್ಯಾಂಪ್ ಡ್ಯೂಟಿ ಅಂಡ್ ರಿಜಿಸ್ಟ್ರೇಷನ್ ಚಾರ್ಜಸ್ ಪೇ ಮಾಡಬೇಕು. GST ಅಪ್ಲಿಕಬಿಲಿಟಿ ಡಿಸೈಡ್ ಮಾಡೋದು ಬುಕಿಂಗ್ ಡೇಟ್ ಅಲ್ಲ, ಕಂಪ್ಲೀಷನ್ ಸರ್ಟಿಫಿಕೇಟ್ ಇಶ್ಯೂ ಆಗಿದೆಯಾ ಮತ್ತು ಕನ್ಸಿಡರೇಷನ್ ಯಾವಾಗ ರಿಸೀವ್ ಆಯ್ತು ಅನ್ನೋದು. ಫ್ಲಾಟ್ ಪರ್ಚೇಸ್ ಮಾಡೋಕ್ಕೂ ಮುಂಚೆ ಬಿಲ್ಡರ್ ಹತ್ರ ಕಂಪ್ಲೀಷನ್ ಸರ್ಟಿಫಿಕೇಟ್ ಇಲ್ಲ, ಆಕ್ಯುಪೆನ್ಸಿ ಸರ್ಟಿಫಿಕೇಟ್ ಸ್ಟೇಟಸ್ ಕನ್ಫರ್ಮ್ ಮಾಡಿ. GST ರೇಟ್ ಮತ್ತು ಟ್ಯಾಕ್ಸ್ ಲಯಬಿಲಿಟಿ ಸರಿಯಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ಫಾಲೋ ಫಾರ್ ಮೋರ್ ಪ್ರಾಕ್ಟಿಕಲ್ GST ಅಂಡ್ ಇನ್ಕಮ್ ಟ್ಯಾಕ್ಸ್ ಅಪ್ಡೇಟ್ಸ್. ಥ್ಯಾಂಕ್ ಯು.